ಇವರು ಶೋಭಾ ಗೆಲ್ತಾರೆ. ಮೋಡಿನ ಕ್ಲೀನ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ ಬರಲ್ಲ. ಈ 10 ವರ್ಷದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಅಲ್ಲಿ ಯಾವ ಕರಪ್ಷನ್ ನಡೆದಿಲ್ಲ. ನಾವು 100 ಕೋಟಿ ಖರ್ಚು ಮಾಡಿದೀನಿ, 2,000 ಕೋಟಿ ಮಾಡ್ಕೋಬೇಕು ಅನ್ನೋ ಮೈಂಡ್ ಬರಬಾರ್ದು ಅವರಿಗೆ. 100 ಜನ ಮೋದಿಯರು ಬಂದ್ರು ಸ್ಟೇಟ್ ಲೆವೆಲ್ ಅಲ್ಲಿ ಕರಪ್ಷನ್ ತೆಗಿಯಕ್ಕಾಗಲ್ಲ. 100 ಜನ ಮೋದಿ ಬಂದ್ರು ಆಗಲ್ಲ. ಲಂಚ 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 ದುಡ್ಡಿಗೋಸ್ಕರ ಕೆಲಸ. 20 ಬಿಜೆಪಿ ಗೆಲ್ಬಹುದು, ಇನ್ನು ಉಳಿದಂತ ಒಂದ್ 8 ಕಾಂಗ್ರೆಸ್ ಗೆಲ್ಲುವಂತ ಚಾನ್ಸಸ್ ಇದೆ ಅನ್ನೋದು ಒಂದು ಭಾವನೆ ಇದೆ. ಶೋಭಾ ಕರಂದ್ಲಾಜೆ ಅವರು ಹೌದು. ಹಾಗೇನೆ ರಾಜೀವ್ ಗೌಡ್ರು ಕಾಂಗ್ರೆಸ್ ನಿಂದ ಕಾಂಪೀಟ್ ಮಾಡಿದಂತವ್ರು. ಸೊ ನಿಮ್ ಪ್ರಕಾರ ಇಬ್ಬರಲ್ಲಿ ಯಾರು ಗೆಲ್ಬೇಕು ಅಂತ? ಗೆಲ್ಲಬೇಕು ಅಂತಲ್ಲ, ಗೆಲ್ತಾರೆ. ಅನ್ನೋಂಥವ್ರು ಯಾರು? ಇವರು ಶೋಭಾ ಗೆಲ್ತಾರೆ. ಶೋಭಾ ಕರಂದ್ಲಾಜೆ. ಶೋಭಾ Okay. ಯಾಕೆ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿ ಅಂತ ಗೆಲ್ತಾರ ಅಥವಾ ವ್ಯಕ್ತಿಗತವಾಗಿ ಗೆಲ್ತಾರ? ಒಂದ್ ತರದಲ್ಲಿ ಬಿಜೆಪಿ ಅಂತಾನು ಗೆಲ್ತಾರೆ. Okay. ಒಂದ್ ಲೆಕ್ಕದಲ್ಲಿ ಕೆಲಸ ನಿರ್ವಹಿಸ್ತಾರೆ ಆ ಕ್ಷೇತ್ರದಲ್ಲಿ, ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಮಾಡಿದ್ದಾರೆ ಆಲ್ರೆಡಿ ಕೆಲವಷ್ಟು. ಅವರೆಲ್ಲ MLA ಆಗಿದಾಗ ತುಂಬಾ ಕೆಲಸ ಮಾಡಿದ್ದಾರೆ. ಸೊ ಪವರ್ ಮಿನಿಸ್ಟರ್ ಆಗಿದಾಗ ತುಂಬಾ ಕೆಲಸ ಮಾಡಿದ್ದಾರೆ. ಸೊ ಆ ಯಶವಂತಪುರ ಕಾನ್ಸ್ಟಿಟ್ಯೂಷನ್ ನಲ್ಲಿ MNLA ಆಗಿದ್ರು ಅವರು. ಸೊ ಅವಾಗ ಪವರ್ ಮಿನಿಸ್ಟರ್ ಆಗಿದ್ದಾಗ ತುಂಬಾ ವರ್ಕ್ ಮಾಡಿದ್ದಾರೆ. ಸೊ ಯಶವಂತಪುರ ಅವತ್ತಿನ ಸ್ಥಿತಿ ಇದ್ದಾಗ ಇವತ್ತಿನ ಸ್ಥಿತಿಗೂ ಬಹಳ ಬೆಳವಣಿಗೆ ಇದೆ. ಸೊ ಹಾಗಿದ್ರೆ ಬೆಂಗಳೂರು ಉತ್ತರದಲ್ಲಿ ಮತ್ತೆ ಕಮಲ ಅರಳುತ್ತೆ ಅಂತ ಹೇಳ್ತಾ ಇದೀರಾ? ಖಂಡಿತ ಅರಳುತ್ತೆ. ಓಕೆ, ನನಗೆ ಇನ್ನೊಂದು ನಿಮ್ ಕಡೆಯಿಂದ ಕ್ಲಾರಿಟಿ. ನಿಮಗೆ ಬಿಜೆಪಿ ಅಂತ ಮತ್ತೆ ಇವರು ಶೋಭಾ ಕರಂದ್ಲಾಜೆ ಅವ್ರು ಗೆಲ್ಬೇಕು ಅನ್ನುವಂಥದ್ದ ನಿಮ್ಗೆ ನಿಮ್ಮ ಮನಸ್ಸಲ್ಲಿ ಇರೋದು, ಅಥವಾ ಶೋಭಾ ಕರಂದ್ಲಾಜೆ ಅವರು ಗೆಲ್ಬೇಕು ವ್ಯಕ್ತಿಯಾಗಿ ಅಂತ? ವ್ಯಕ್ತಿಯಾಗೂ ಗೆಲ್ಬೇಕು. ಬಿಜೆಪಿ ಅಂತ ಬಂದಾಗ ಪಕ್ಷ ಇನ್ ಕೇಸ್ ಬೇರೆ ಕ್ಯಾಂಡಿಡೇಟ್ ಇದ್ರೆ ಅವಾಗ ಅಲ್ಲ, ಯಾರಿದ್ರು ಬಿಜೆಪಿ ಅಂತ ಬಂದಾಗ ವ್ಯಕ್ತಿಗತವಾಗಿ ಅಂತಲ್ಲ, ಪಕ್ಷಗತವಾಗಿ ನೋಡೋದಾದ್ರೆ ಬಿಜೆಪಿ. ಅದೇ ನನ್ಗೆ ಉತ್ತರ ಬೇಕಾಗಿದ್ದು. ಸೊ ನೀವು ಅಲ್ಲಿ ಕ್ಯಾಂಡಿಡೇಟ್ ನೋಡ್ತೀರಾ ಹೇಗೆ ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು. ಕೆಲವೊಂದು ಸಮಯದಲ್ಲಿ ಕ್ಯಾಂಡಿಡೇಟ್ ನೋಡ್ಬೇಕಾಗುತ್ತೆ. ಸೊ ಕೆಲಸ ಮಾಡೋ ವ್ಯಕ್ತಿ ಬಂದಾಗ ನಾವು ಅದು ಎರಡನ್ನೂ ನೋಡ್ಬೇಕಾಗತ್ತೆ. ಓಕೆ, ಇನ್ನೊಂದು ಏನು ಸೆಂಟ್ರಲ್ ಎಲೆಕ್ಷನ್ ಇದು ಏನು ಪಾರ್ಲಿಮೆಂಟ್ ಎಲೆಕ್ಷನ್, ಆ ಲೆಕ್ಕದಲ್ಲಿ ನೋಡಕ್ ಹೋದ್ರೆ ಏನು ಕೇಂದ್ರದ ನಾಯಕತ್ವ ನೋಡ್ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನ ಒಪ್ಕೊಂಡು ಕೆಲವೊಬ್ರು ಮತದಾನ ಮಾಡುವಂತದ್ದು. ಸೊ ನೀವು ಯಾವ ಕ್ಯಾಟಗರಿ? ಅಂದ್ರೆ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಜೈ ಅಂತೀರಾ? ಖಂಡಿತ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಸೊ ನಾಯಕತ್ವ ತುಂಬಾ ಒಳ್ಳೆ ನಾಯಕತ್ವ ಇದ್ದಾಗ ಅದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಲಿ ಖಂಡಿತ ಆಗ್ಲಿ ಅಂತ ನಾವು ಕೂಡ ಅಭಿಲಾಷೆ ಇಟ್ಕೊಂಡಿದ್ದೀವಿ. ಓಕೆ, ಸೊ ಏನ್ ನಿರೀಕ್ಷೆ ಇರುತ್ತೆ ನಿಮ್ದು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆದ್ರೆ? ಕೆಲಸ ಅಂತಂದ್ರೆ ಇವಾಗ ಸ್ವಲ್ಪ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ತೋರಿದ್ದಾರೆ, ಇಲ್ಲ ಅಂತಿಲ್ಲ. ಕೆಲವೊಂದಷ್ಟು ಕ್ಲೀನ್ ಮಾಡ್ಬೇಕು ಅಂತ ಅಂದಾಗ ಕೆಲವೊಂದಷ್ಟು ಸಮಸ್ಯೆಗಳು ಸಾಕಷ್ಟಿದೆ. ಸೊ ಅದನ್ನ ಈ ಮತ್ತೊಂದ್ಸಲ ಬಂದ್ರೆ ಅದನ್ನ ಸ್ವಲ್ಪ ಸರಿ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಓಕೆ, ಸೊ ನಿಮ್ಗೆ ಈಗ ದೇಶದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಹೊರತುಪಡಿಸಿ ಬೇರೆ ನಾಯಕರು ಇಲ್ಲ ಅಂತ ಅನ್ಸುತ್ತೆ? ಈಗ ಖಂಡಿತ ಇಲ್ಲ. ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ಇಲ್ಲ ಅಂತ ಅನ್ಕೊಂತೀನಿ. ಬಿಜೆಪಿಯಲ್ಲೂ ಕೂಡ ಇಲ್ವಾ? ಬಿಜೆಪಿಲಿ ಇದಾರೆ, ಕಾಂಗ್ರೆಸ್ ಅಲ್ಲೇ ಇರಬಹುದು. ಅದನ್ನ ನನಗೆ ಎಲ್ಲೂ ಕಾಣಿಸಿಲ್ಲ. ಸೊ ಇವತ್ತಿನ ಇತಿಹಾಸ ನೋಡಿದ್ರೆ ಎಲ್ಲೂ ಕಾಣಿಸಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಒಟ್ಟಾರೆಯಾಗಿ ನರೇಂದ್ರ ಮೋದಿ ಅವರು ಗೆಲ್ಬೇಕು ಅಂತ, ಪ್ರಧಾನಿ ಆಗ್ಬೇಕು ಅಂತ ಖಂಡಿತ ಆಗ್ತಾರೆ. ಓಕೆ, ಏನ್ ಶೋಭಾ ಕರಂದ್ಲಾಜೆ ಅವರಿಗೆ ಏನು ಉಡುಪಿ ಚಿಕ್ಕಮಗಳೂರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಅನ್ನುವಂತ ಚಳುವಳಿ ಮಾಡಿದ್ರು. ಸೊ ಅಲ್ಲೇ ಏನು ಮಾಡದೇ ಇದ್ದಂತವ್ರು ಇಲ್ಲಿ ಮಾಡ್ತಾರ ಅನ್ನುವಂಥದ್ದು ಹಲವರ ಮಾತು. ಏನು ಕ್ಷೇತ್ರದ ಒಂದು ಮತದಾರರ ಮಾತು ಕೂಡ ಆಗಿದೆ. ಲೋಕಲ್ ಅಲ್ಲಿ ಗೋ ಬ್ಯಾಕ್ ಅನ್ನತಕ್ಕಂಥದ್ದು ಅಲ್ಲಿನ ಪರಿಸ್ಥಿತಿಗೆ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಗೋ ಬ್ಯಾಕ್ ಅಂತದ್ದು ಅಲ್ಲಿ ಒಂದೇನೋ ಒಂದು ಸಣ್ಣದೊಂದು ಇದಿರ್ಬೋದು, ಸಮಸ್ಯೆ ಇರ್ಬೋದು. ಅದು ಬಿಟ್ರೆ ಏನು ಅವರು ಚಿಕ್ಕಮಂಗ್ಳೂರಲ್ಲಿ ಏನು ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ಸೊ ಅದರಿಂದ ಅವ್ರಿಗೆ ಇಲ್ಲಿ ಸೀಟ್ ಸಿಕ್ಕಿರೋದ್ರಿಂದ ಇಲ್ಲಿ ನಿಂತಿದ್ದಾರೆ. ಒಟ್ಟಾರೆ ನಿಮ್ಗೆ ಒಂದು ನಂಬಿಕೆ ಇದೆ ಅಂದ್ರೆ ಶೋಭಾ ಕರಂದ್ಲಾಜೆ ಅವರು ಗೆದ್ದ ಬಳಿಕ ಕೆಲಸವನ್ನು ಮಾಡ್ತಾರೆ ನಿಮ್ ಕ್ಷೇತ್ರ? ಖಂಡಿತ ಮಾಡ್ತಾರೆ, ಆ ನಂಬಿಕೆ ನನಗೆ. ಸರಿ, ಈಗ 28 ಲೋಕಸಭಾ ಕ್ಷೇತ್ರ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರವನ್ನ ಬಿಜೆಪಿ ಗೆಲ್ಲುತ್ತೆ ಅನ್ಸುತ್ತೆ? ಒಂದು ಇವಾಗ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಆಲ್ಮೋಸ್ಟ್ ಒಂದು 2 ಸೇರಿದ್ರೆ ಒಂದು 26 ಗೆಲ್ಬಹುದು ಅನ್ಕೋತೀನಿ. ಬಿಜೆಪಿ ಜೆಡಿಎಸ್ ಮೈತ್ರಿ 26 ಗೆಲ್ಬಹುದು. ಓಕೆ ಸರ್, ಇನ್ನೊಂದು ಈ ಬಿಜೆಪಿಯಿಂದ ಎಲೆಕ್ಟ್ ಆದಂತವ್ರು ಇರ್ಬೋದು ಅಥವಾ ಜೆಡಿಎಸ್ ಇಂದ ಆಗುವಂತವ್ರು ಇರ್ಬೋದು, ಒಟ್ಟಾರೆ ಮೈತ್ರಿ ಇರೋದ್ರಿಂದ ಇವರು ರಾಜ್ಯದ ಪರವಾಗಿ ಧ್ವನಿ ಎತ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಈಗಿರೋ ಸಮಸ್ಯೆ ನೋಡೋದಾದ್ರೆ ಖಂಡಿತ ಧ್ವನಿ ಎತ್ತುತ್ತಾರೆ ಅಂತ ಅನ್ಕೊಂಡ್ವಿ. ಸಂಸತ್ತಿನಲ್ಲಿ ಆ ಒಂದು ಬೇಕು ಗಟ್ಟಿ ಧ್ವನಿ ಎತ್ತುತ್ತಾರೆ ಅಂತ ಅನ್ಕೊಂಡ್ವಿ. ಓಕೆ, ಅಲ್ಲ ನನ್ನ ಇನ್ನೊಂದು ಪ್ರಶ್ನೆ, ಕಳೆದ ಬಾರಿ ಅಂತಲ್ಲ, ಪ್ರತಿ ಸಾರಿನೂ ಆಗುವಂತದ್ದು ಕಾವೇರಿ ವಿಚಾರವಾಗಿ. ಸೊ ಎಂಪಿಗಳು ಮಾತಾಡ್ಬೇಕಾಗುತ್ತಲ್ಲ ಸರ್. ಕಳೆದ ಬಾರಿ 25 ಶಾಸಕರು ಬಿಜೆಪಿಯಿಂದ, ಒಟ್ಟಾರೆಯಾಗಿ 28 ಇದ್ರು ಕೂಡ ಮೆಜಾರಿಟಿ ಅಂದ್ರೆ ಒಂದು ಬಹುಸಂಖ್ಯೆಯಲ್ಲಿ 25 ಸ್ಥಾನವನ್ನ ಬಿಜೆಪಿ ಗೆದ್ಕೊಂಡು 25 ಸಂಸದರಿದ್ರು. ಅವಾಗ ಮಾತಾಡಿದ್ರು ಅಂತ ಅನ್ಸ್ತಾ ನಿಮ್ಗೆ?
ಖಂಡಿತ ಅಲ್ಲೊಂದು ಲೂಪಲ್ಸ್ ಇದೆ. ಓಕೆ ಸೊ ಮಾತಾಡಬೇಕಾಗಿತ್ತು. ಓಕೆ ಸೊ ನಮಗೂ ಕೂಡ ಅದೊಂದು ಬೇಜಾರಿದೆ. ಈ ಬಾರಿ ಮಾತಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಫೈನ್ ಸರ್. ನೀವೇನ್ ಹೇಳ್ತೀರಾ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ವರ್ಕ್ ಆಗಿದೆ ಅಂತ ಅನ್ಸುತ್ತಾ, ಅಥವಾ ನರೇಂದ್ರ ಮೋದಿ ಅವರ ಗ್ಯಾರಂಟಿ ವರ್ಕ್ ಆಗಿದೆ ಅಂತ ಅನ್ಸುತ್ತಾ? ಆಲ್ರೆಡಿ ಎಲೆಕ್ಷನ್ ಮುಗಿದಿರೋದ್ರಿಂದ ಯಾವ್ದ್ರ ಪ್ರಭಾವ ಹೆಚ್ಚಾಗಿತ್ತು? ನರೇಂದ್ರ ಮೋದಿ ಅವ್ರು ಯಾವ ಗ್ಯಾರಂಟಿ ಕೊಟ್ಟಾರ ಹೇಳಿ? ನರೇಂದ್ರ ಮೋದಿ ಯಾವ್ದಾದ್ರು ಒಂದು ಎಕ್ಸಾಂಪಲ್ ನೀವು ಕೊಡಿ. ಎನಿ ಒನ್ ಗ್ಯಾರಂಟಿ ಮಾಡಿದ್ದಾರೆ but ಅಲ್ಲ ನೀವು ಕೊಡಿ, ಅಲ್ಲ. ನೀವು ಕೊಡಿ. ಈಗ ನೋಡಿ ಅದ್ರ ಏನ್ ಗೊತ್ತವ್ರೆ, ಅಗೇನ್ ಯು ಮಸ್ಟ್ ಗೋ ಟು ದ ಪ್ರಿನ್ಸಿಪಲ್ ಬೇಸಿಕ್ಸ್ ಬರುವಾಗ ಏನಾಗಿದೆ ಗೊತ್ತಾ? ಈಗ ಸೆಂಟ್ರಲ್ ಗೌರ್ಮೆಂಟ್ ಡೆವಲಪ್ಮೆಂಟ್ ಅವನ್ ಬಂದಿನಿ ನಮ್ಮ ಮೋರಿನ ಕ್ಲೀನ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ ಬರಲ್ಲ. ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ದಲಿತ ಗೌರ್ಮೆಂಟ್ಗಳಿಗೆ ಗ್ರಾಂಟ್ ಕೊಡ್ತಾರೆ ಅನ್ಕೊಳ್ಳಿ. ಯಾವ್ದಾದ್ರು ಶೇರ್ ಇರ್ಬೋದು, GST ಶೇರ್ ಇರ್ಬೋದು, ಯಾವ್ದೇ ಇರ್ಬೋದು, ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಫೈನಾನ್ಸ್ ಅವರು ಡೈರೆಕ್ಟ್ ಆಗಿ ಬಂದು ಸೂಪರ್ವೈಸ್ ಮಾಡಕ್ಕಾಗಲ್ಲ. ಸೊ ದೇ ಕ್ಯಾನ್ ಓನ್ಲಿ ಪ್ರೊವೈಡ್ ಫಂಡ್ಸ್. ಸೊ ಯು ಮಸ್ಟ್ ಮೇಕ್ ಎ ಡಿಸ್ಟಿಂಕ್ಷನ್ ಏನಂದ್ರೆ ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್, ಅನದರ್ ಈಸ್ ಅಸಿಸ್ಟೆಡ್ ದಿ ಸ್ಟೇಟ್ ಗೌರ್ಮೆಂಟ್ ಅಸಿಸ್ಟೆಂಟ್. ಈ ಸ್ಟೇಟ್ ಗೌರ್ಮೆಂಟ್ ಅಸಿಸ್ಟೆಡ್ ಪ್ರಾಜೆಕ್ಟ್ಸ್ ಏನಿದೆ ಎಲ್ಲಾ ಸ್ಟೇಟ್ ಗೌರ್ಮೆಂಟ್ ಅಲ್ಲೂ ತಿಂತಾರೆ. ಸೆಂಟ್ರಲ್ ಗೌರ್ಮೆಂಟ್ ಇದ್ರಲ್ಲಿ ಅವರು ತಿಂದ್ರು. ಏಷ್ಯಾಡ್ ವಿಲೇಜ್ ಆಗ್ಬೋದು, ಹಿಂದೆ ಇವರು ಬಂದಾಗ ಕಾಂಗ್ರೆಸ್ ಗೌರ್ಮೆಂಟ್ UPA ಇದ್ದಾಗ. ಸೊ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಅಲ್ಲಿ ಲಂಚ ನಡೆದಿದೆ, ಕರಪ್ಷನ್ ನಡೆದಿದೆ ಅಂದ್ರೆ ನೀವು ತೋರಿಸಿದ್ರೆ ನಾನು ಒಪ್ಕೋತೀನಿ. ಈ 10 ವರ್ಷದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಅಲ್ಲಿ ಯಾವ ಕರಪ್ಷನ್ ನಡೆದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅವರು ಕೊಟ್ಟಿರೋ ದುಡ್ಡು ಇವರು ಕೊಟ್ಟಿರ್ತಾರಲ್ಲ. ನೋಡಿ ಮನ್ರೇಗಾ ಹೇಳ್ತಿರಲ್ಲ, ಅಷ್ಟು ಜನಕ್ಕೆ ಜಾಸ್ತಿ ಆಗಿದೆ ಅಂತೆಲ್ಲ ಬಿಲ್ ಎಲ್ಲ ಕೊಡ್ತಾರೆ, ಇನ್ಕ್ರೀಸ್ ಮಾಡ್ತಾರೆ ಲಿಮಿಟ್ ಅವಾಗಿಂದ ಅವಾಗ. ಬರೀ ಇವ್ರು ಹೆಬ್ಬೆಟ್ಟು ವರ್ಷ ಇವರೇ ನುಂಗ್ ಹಾಕ್ಬಿಡ್ತಾರೆ, ಲೇಬರ್ ಯಾರು ಇಲ್ಲ ಅಲ್ಲಿ. ಸೊ ಇಂಪ್ಲಿಮೆಂಟೇಶನ್ ಇದೆಯಲ್ಲ, 100 ಜನ ಮೋದಿಯರು ಬಂದ್ರು, 100 ಜನ ಮೋದಿಯರು ಬಂದ್ರು. ನಮ್ಮ ಸ್ಟೇಟ್ ಲೆವೆಲ್ ಅಂದ್ರೆ ಇದು ಗ್ರೌಂಡ್ ಲೆವೆಲ್ ಏನ್ ಹೇಳ್ತೀರಿ, ಸ್ಟೇಟ್ ಲೆವೆಲ್ ಅಲ್ಲಿ ಕರಪ್ಷನ್ ತೆಗಿಯಕ್ಕಾಗಲ್ಲ. 100 ಜನ ಮೋದಿ ಬಂದ್ರು ಆಗಲ್ಲ. ಯಾಕೆಂದ್ರೆ ಅದು ಹಾಸುವಕ್ಕಾಗಿ ಇಲ್ಲಿ ನೋಡಿ. ಇವತ್ತು ಬೆಳಿಗ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ ಒಂದು ಎನ್ಕಮೆನ್ಸ್ ಬೇಕಾಗಿತ್ತು ಒಬ್ಬರಿಗೆ. ಆ ಎನ್ಕಮೆನ್ಸ್ ಒಬ್ಬರು ಕರೆದು ನಾವು ಪರಿಚಯ ಇದ್ದವ್ರು ಕರೆದು ತಂದ್ಕೊಡಿ ಅಂತ. ಅದಕ್ಕೆ ಏನಾಗ್ಬೋದಪ್ಪ ನಿನ್ ಸರ್ವಿಸ್ ಚಾರ್ಜ್ ಅಂದ್ರೆ 1200 ರೂಪಾಯಿ ಅಂತ ಹೇಳಿದೆ. ಆನ್ಲೈನ್ ಆಗಿದೆ ಅಂತ ಹೇಳ್ತಾರೆ ಇವರು. ನೀವೇ ಹೊಡ್ಕೊಂಬಿಡಿ ಅಂತಾರೆ. 1200 ರೂಪಾಯಿ ನನ್ನ ಕಣ್ಣೇ ನಾನೇ ವಿಟ್ನೆಸ್. ಅದಕ್ಕೆ ಪೊಲೀಸ್ ಕೇಸ್ ಹಾಕಿದ್ರೆ ನಾನೇ ಬಂತು ಹೇಳ್ತೀನಿ. ಕ್ವಶನ್ ಏನಪ್ಪಾ ಅಂದ್ರೆ ಕರಪ್ಷನ್ ಅಲ್ಲ ಅದು. ಇಲ್ಲ ಸರ್, ಅದೆಲ್ಲ ಮಾಮೂಲಿ ಅಷ್ಟೇ, ಕರಪ್ಷನ್ ಅಲ್ಲ. ಹಾಗಾಗಿದೆ. ಸೊ ₹10 ಕೊಟ್ಟು ಆಗುವಂತ ಕೆಲ್ಸದ ಕಡೆ 1000 ರೂಪಾಯಿ ಕೇಳುವಂತ ಒಂದು ಮನೋಭಾವನೆ. ಆ ಕಾರಣ ಏನು ಅಂದ್ರೆ ಎಕ್ಸಾಂಪಲ್ ದೊಡ್ಡ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು 1000 ಕೋಟಿ ಹೊಡಿತಾ ಇರೋದ್ರಿಂದ ನಾನು ₹10 ಹೊಡೆದ್ರೆ ಏನ್ ಬಂತು ಅಂತ ಅವ್ನು ಥಿಂಕ್ ಮಾಡ್ತಾನೆ ಹೊರತು. ಬಟ್ ಮೋದಿ ಕೆನಾಟ್ ರಿಮೂವ್ ದಟ್. 100 ಜನ ಮೋದಿ ಬಂದ್ರು ಆಗೋದಿಲ್ಲ. ಆದ್ರೂ ಸರ್ ಒಂದು ಕಂಟ್ರೋಲ್ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಕಂಟ್ರೋಲ್ ಆಗ್ತಾ ಇದೆ. ನಾನು ಅದೇ ಯು ಹ್ಯಾವ್ ಟು ಡಿವೈಡ್ ಇಟ್. ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಸೆಪರೇಟ್ ನೋಡಿ, ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್ ಸೆಪರೇಟ್ ನೋಡಿ. ದೆನ್ ಯು ಕಮ್ ವಿತ್ ಅನಾಲಿಸಿಸ್, ಐ ಕ್ಯಾನ್ ಟಾಕ್ ಟು. ಬಟ್ ಇಲ್ಲಿ ನಾನು ಹೇಳಿದ್ದು ಸ್ಟೇಟ್ ಲೆವೆಲ್, ಗ್ರೌಂಡ್ ಲೆವೆಲ್. ಇವತ್ತು ಬೆಳಿಗ್ಗೆ ಆಗಿರೋದು ಲಂಚ ಒಂದೇ ಇನ್ಕಮ್ ತಗೋಬೇಕು ಅಂತಂದ್ರೆ ನಾನು 1200 ರೂಪಾಯಿ ಕೊಡಬೇಕು ಅಂದ್ರೆ ಯಾವ ಲೆಕ್ಕಕ್ಕೂ ಹೋಗಲ್ಲ ಅದು. ಅದ್ರ ಅರ್ಥ ಏನಂತಂದ್ರೆ ಐ ಕಾಂಟ್ ಹೆಲ್ಪ್, ಯಾಕಂದ್ರೆ ದಟ್ ಇಸ್ ವೇ ದ ಆಫೀಸರ್ಸ್ ವರ್ಕ್. ಇವ್ರು ಹೇಳಿದಾಗೆ ಅಧಿಕಾರಿಗಳು, ಯಾವ ಅಧಿಕಾರಿಗಳು ಅವ್ರು ಯಾರು ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟೆಡ್ ಅಧಿಕಾರಿಗಳಲ್ಲ. ವಿಲೇಜ್ ಅಕೌಂಟ್ ಇಂದ ಹಿಡಿದು ಅಧಿಕಾರಿಗಳು ಅಂದ್ರೆ ಮೋದಿ ಅವರೇ ಬಂದು ಇಲ್ಲಿ ನೇಮಿಸಿರಲ್ಲ, ಸ್ಟೇಟ್ ಗವರ್ಮೆಂಟ್ ಅಧಿಕಾರಿಗಳೇ ಇರ್ತಾರೆ. ಬಟ್ ಮೋದಿ ಆಲ್ಸೋ ಈಗ ಒಬ್ಬ ಮನೆ ಯಜಮಾನ ಅಂದ್ರೆ ಎಲ್ಲಾನು ಮಾಡಕ್ ಆಗಲ್ಲ. ಅದನ್ನ ಅವನ ಫಾಲೋವರ್ಸ್ ಇರ್ತವಲ್ಲ, ಆನೆಸ್ಟ್ ಆಗಿರ್ಬೇಕಾಗತ್ತೆ. ಆಗ ಅದೇ ಡೆವಲಪ್ ಆಗುತ್ತೆ. ಆನರ್ಸ್ಗಳಿಗೆ ಏನಾಗಿದೆ ಅಂದ್ರೆ ಇಲ್ಲಿ ಫಾಲೋವರ್ಸ್ಗಳೆಲ್ಲವ ಲಂಚ 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 ದುಡ್ಡಿಗೋಸ್ಕರ ಕೆಲಸ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಮಾಡೋ ದುಡ್ಡನ್ನ ಇವತ್ತ ಒಬ್ಬ 5 ವರ್ಷ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ಅವನು ಎಷ್ಟೋ ದುಡ್ಡು ಮಾಡ್ತಾನೆ ಇವತ್ತು. ಆ ತರ ಇದೆ. ಯಾಕೆಂದ್ರೆ ಎಲ್ಲಾರ್ದು ಹಂತವಾಗಿ ಅದು ದುಡ್ಡು ಹೋಗುತ್ತೆ. ನೀನು ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎಲ್ಲಾಗುತ್ತೆ, ನಿರುದ್ಯೋಗ ನಿವಾರಣೆ ಎಲ್ಲಾಗುತ್ತೆ. 1000 ಕೋಟಿ ಸುಮ್ಮನೆ ಟೆಂಡರ್ ಕರೀತಾರೆ, ನಾಮಕಾವಸ್ಥೆಗೆ ಬೇಕಾದರೆ ಟೆಂಡರ್ ಕೊಡ್ತಾರೆ, ಅದನ್ನ ಅಲ್ಲಿ ಲಂಚನ ಹೊಡಿತಾರೆ. ಅದೆಲ್ಲ ನಿಂತ್ರೆ ನಿರುದ್ಯೋಗ ಅದೇ ಹೋಗುತ್ತೆ. ನಿರುದ್ಯೋಗ ಹೋಗ್ಲಾಡ್ಸಕ್ ಹಲವಾರು ಮಾರ್ಗಗಳೇ ಏನ್ ಇಲ್ಲ ಅವೇ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಫಾಲೋವರ್ಸ್ಗಳು ಬದುಕ್ತಾ ಇದಾರೆ ಹೊರತು ಸಾಮಾನ್ಯ ಜನ ಬದುಕ್ತಾ ಇಲ್ಲ. ದುಡ್ಡು ಕೊಟ್ಬಿಟ್ಟು ಜನ ತೋರಿಸಿ ಎಲೆಕ್ಷನ್ ಅಲ್ಲಿ ಓಟ್ ಹಾಕ್ಸ್ಕೊತಾರೆ ಅಷ್ಟೇ. ಅದಾಗೆ ಆಮೇಲೆ ಏನ್ ಗೊತ್ತಾ, ಗೆದ್ದಾದ್ಮೇಲೆ ಯಾರ ಮುಖನೂ ನೋಡಲ್ಲ ಅವರು. ನಿನ್ನೆ ಪೇಪರ್ ನೋಡಿದಿರ ನೀವು, ಒಂದು ಊರಿನಲ್ಲಿ ಓಪನ್ ಆಗಿ ನಾವು ಓಟ್ ಹಾಕಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ನೀವು ಕೊಟ್ಟು ನಮ್ಗೆ ದುಡ್ಡು ಬಂದಿಲ್ಲ ಇನ್ನ. ಓಪನ್ ಟೈಮ್ಸ್ ಆಫ್ ಇಂಡಿಯಾ ಇಂಗ್ಲಿಷ್ ಪೇಪರ್ ನಲ್ಲಿ ಇದೆ. ಜನಗಳ ಮಾನವಬೇಕಾಗಿದೆ. ಯಾಕೆಂದ್ರೆ ನೋಡಿ, ನನ್ನ ಲೈಫ್ ಅಲ್ಲಿ 54 ವರ್ಷಕ್ಕೆ ಇಲ್ಲಿವರೆಗೂ ಒಬ್ರು ತಗೋಗಿ ನಿಂತಿಲ್ಲ, ಒಂದು ಕಾಪಿ ಕುಡ್ದಿಲ್ಲ. ಆನೆಸ್ಟಾಗಿ ಓಟ್ ಮಾಡ್ಕೊಂಡ್ ಬಂದಿದ್ದೀನಿ. ಆ ತರ ಆನೆಸ್ಟಾಗಿ ಓಟ್ ಮಾಡುವಂತ ಮಾನವ ಬರ್ಬೇಕು ಹೊರತು ಲಂಚಕ್ಕೆ ಹೋಗಿ ಅವ್ರ ಹತ್ರ ಕೈಯಿಂದ ಕಟ್ಟಿ ದುಡ್ಡು ತಗೊಂಡು ಓಟ್ ಹಾಕಿ ಬೆಳೆಸೋರ್ನೇ ಬೆಳೆಯಕ್ ನೋಡ್ಬಾರ್ದು. ಮಧ್ಯಮ ವರ್ಗದ ಜನ ಬೆಳೆಯಕ್ಕೆ
ಮೊದ್ಲು ಇಂಡಿಯಾದಲ್ಲಿ ಇದೊಂದು ಭಾಗದಲ್ಲಿ ನಾನು ಮೋದಿಯವರಿಗೆ ನನ್ನ ಸಲಹೆ ಏನಾರ ಇದ್ರೆ ಮಧ್ಯಮ ವರ್ಗ ಬೆಳೆಯುವಂತ ಯಾವ್ದಾದ್ರು ಒಂದು ಸಲಹೆಯನ್ನ ಅವ್ರಿಗೆ ನೋವಾಗದಂತ ಒಂದು ಸಲಹೆಯನ್ನ ಕೈಗೊಳ್ಬೇಕು. ದೊಡ್ಡವರಿಗೆಲ್ಲ ಅವ್ರು ಕೈಗೊಳ್ಬೇಕಾಗಿರೋದು ಮಧ್ಯಮ ವರ್ಗದ ಜನವನ್ನು ಬೆಂಬಲವನ್ನ ಸೂಚಿಸಿದ್ರೆ ಅದು ಈ ಭಾಗದಲ್ಲಿ 3ನೇ ಸಲ ಅವ್ರು ಪ್ರಧಾನಿ ಆಗಿದ್ದಕ್ಕೆ ತುಂಬಾ ಒಂದು ದೊಡ್ಡದಾಗುತ್ತೆ. ಓಕೆ, ಫೈನಲಿ ಸರ್, ಏನು 28 ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರವನ್ನು ಗೆಲ್ಬಹುದು ಬಿಜೆಪಿ? ಸರ್ ಈ ಸಲ ಅಸೆಸ್ ಒಂದು 20 ಬಿಜೆಪಿ ಗೆಲ್ಬಹುದು, ಇನ್ನು ಉಳಿದಂತ ಒಂದ್ 8 ಕಾಂಗ್ರೆಸ್ ಗೆಲ್ಲುವಂತ ಚಾನ್ಸಸ್ ಇದೆ ಅನ್ನೋದು ಒಂದು ಭಾವನೆ ಇದೆ. ಹಿಂಗೆ ನಿಮ್ಮ ಸರ್ವೆ ಪ್ರಕಾರ, ನಾವು ಪೇಪರ್ ಓದೋ ಪ್ರಕಾರ ಅದನ್ನ ನಾವು ಕಾದ್ ನೋಡೋಣ. ನಿಮ್ ಪ್ರಕಾರ ಸರ್ ಎಷ್ಟು ಗೆಲ್ಬಹುದು 28ರಲ್ಲಿ? ಅದ್ ಹೇಳಕ್ ಮುಂಚೆ ನಾನೊಂದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಫೈಂಡಿಂಗ್ ಆಫ್ ದಿ ಡೇ ಅಂತಾರಲ್ಲ, ಹಾಗಾದ್ರೆ ಹೇಳ್ತೀನಿ. ಹಿಂದಿನ ಕಾಲದಲ್ಲಿ ನಾವೆಲ್ಲ ಸ್ವಲ್ಪ ಹೆಂಗಾರ ಇದ್ದಾಗ ಅವ್ ಏನ್ ಹೇಳ್ತಿದ್ರು, ದೇಶಕ್ಕೆ ಒಬ್ಬ ರಾಜ ಇರ್ತಿದ್ದ. ಈಗ ಒಂದೊಂದು ಹಳ್ಳಿ ಒಂದೊಂದು ರೋಡ್ಗಳಿಗೆ ಒಬ್ಬೊಬ್ಬ ರಾಜ ಇದ್ದಾನೆ ಇಲ್ಲಿ. ಅದು ಕರಪ್ಷನ್ ಹಿಂದೆ. ಅದು ರೀಸನ್ ಏನಂದ್ರೆ ಇದು. ಆಗ ರಾಜ ಒಬ್ಬ, ಈಗ ರೋಡ್ಗೊಬ್ಬ ರಾಜ ಇದ್ದಾನೆ. ಯಾವುದೇ ಫಾರಂ ಇರ್ಬೋದು, BBMP ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಕೌನ್ಸಿಲ್ ಇರ್ಬೋದು. ಹಾಗಾಗಿ ಅದು ದಟ್ ಇಸ್ ದ ರೀಸನ್ ಫಾರ್ ಕರಪ್ಷನ್. ಈ ರಾಜರು ಜಾಸ್ತಿ ಆಗಿರೋವರೆಗೆ ಕರಪ್ಷನ್ ಹೋಗಲ್ಲ. ಮತ್ತೆ ಇದು ನಂಬರ್ ಗೇಮ್ ಅಲ್ಲಿ ಹೇಳ್ತೀನಲ್ಲ, ಇದು ಏನಾಗಿದೆ ಹೊಲಸಾಗ್ಬಿಟ್ಟಿದೆ ಈ ಪ್ರಾಜೆಕ್ಟ್. ಪಾಲಿಟಿಕ್ಸ್ ಏನಾಗಿದೆ, ಎಲ್ಲಾ ತರ ಬಂದು ಜಾತಿ 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 ಹೊಡ್ಕೊಂಡು ಸಾಯ್ತಾ ಇದ್ದಾರೆ. ಜಾತಿನೇ ಇಲ್ಲಿ ನಾನೇನೇ ಹೇಳಿದ್ರು, ಅವ್ರೊಂದ್ 10 ಜಾತಿ, ಇವ್ರೊತ್ತು ಜಾತಿ ಕ್ರಿಯೇಟ್ ಆಗ್ತಾ ಇದೆ ಹೊರತು ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇದು ಅದ್ರ ಮೇಲೆ ಓಟ್ ತಗೊಂಡು ಅವ್ರು ಪ್ರಬಲ ಆಗ್ತಾರ ಹೊರತು ಅವ್ರ ಜಾತಿನೂ ಉದ್ಧಾರ ಮಾಡಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ಅವರು ಸ್ವಾರ್ಥಕ್ಕೋಸ್ಕರ ಜಾತಿ ಕ್ರಿಯೇಟ್ ಮಾಡ್ತಾರೆ. ಇದು ಮೊದ್ಲು ತೊಲಬೇಕು. ಯಾಕೆಂದ್ರೆ ಸಾಮಾನ್ಯ ಜನಗಳ ಭಾವನೆಯಲ್ಲಿ ಈ ಜಾತಿ, ಅಸೂಯೆ, ದ್ವೇಷ ಅನ್ನೋದು ಹೋಗ್ಲಾಡ್ಸ್ಬೇಕು ಮೊದ್ಲು. ಯಾಕೆಂದ್ರೆ ಎಲ್ಲ ಒಂದೇ. ಅದ್ ಏನಕ್ಕೆ ಜಾತಿ ಅಂತ ಅಸೂಯೆ ಹುಟ್ಟಿಸ್ತಾರೆ? ಯಾವ ಜಾತಿನೂ ಎಲ್ಲ ಒಂದೇ ಮನುಷ್ಯ. ಅವ್ರ ಮೈ ಕುದ್ರು ಬ್ಲಡ್ ಬರುತ್ತೆ, ನಮ್ ಕೈ ಮುದ್ರು ಬ್ಲಡ್ ಬರುತ್ತೆ. ಇಲ್ಲಿ ದ್ವೇಷ ಸೃಷ್ಟಿ ಮಾಡಿ ಪಕ್ಷಗಳು ಅವರು ಸ್ವಾರ್ಥಕ್ಕೋಸ್ಕರ ಇದ್ ಮಾಡ್ಕೊತಾರೆ. ಅದು ಹೋಗ್ಬೇಕು ಮೊದ್ಲು. ಅದು ಈಗ ರಿಸಲ್ಟ್ ಎಲೆಕ್ಷನ್, ಈಗ ರಿಸಲ್ಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಪರ್ಫಾರ್ಮೆನ್ಸ್ ಮೇಲೆ. ಇಂತ ನೀವು ಅವಾಗಿಂದ ನಿಮ್ದು ಎಂಫಸಿಸ್ ಇತ್ತು. ಇದು ಪರ್ಫಾರ್ಮೆನ್ಸ್ ಅಲ್ಲ, ಜಾತಿ. ನಾನು ಪರ್ಫಾರ್ಮೆನ್ಸ್ ಹೇಳಿದ್ರೆ ನಾನು ಫೇಲ್ ಆಗ್ತೀನಲ್ಲ ರಿಸಲ್ಟ್ ಅಲ್ಲಿ. ಇದು ಏನಪ್ಪಾ ಅಂದ್ರೆ, ಯಾವ ಜಾತಿನವರು ಅವರ ಜಾತಿಯನ್ನ ಬ್ರೈನ್ ವಾಶ್ ಮಾಡಕ್ಕೆ ಒಳ್ಳೇದಾಗಿದೆಯೋ ಯಾವುದೇ ಆಂಗಲ್ ಅಲ್ಲಿ, ಆ ಆಂಗಲ್ ನಲ್ಲಿ ನೀವು ಜಾತಿ ವೈಸ್ ತಗೊಳ್ಳಿ, ನಂಬರ್ ವೈಸ್ ತಗೊಳ್ಳಿ. ಗಾಡ್ ಬ್ಲೆಸ್ ಯು. ಇಲ್ಲಿ ನಾವು ಜಾತಿ ಮತ್ತು ಪ್ರಬಲ ಅಂತ ತಗೊಳ್ಳೋದ್ಕಿಂತಲೂ ಒಬ್ಬ ವ್ಯಕ್ತಿಯ ಪರ್ಫಾರ್ಮೆನ್ಸ್, ಒಬ್ಬ ವ್ಯಕ್ತಿ ಏನ್ ಮಾಡ್ಬೋದು ಅನ್ನೋದ್ರ ಮೇಲೆ ನಾವು ತಗೋಬೇಕು ಹೊರತು ಈ ಜಾತಿ ಮೇಲೆ, ದುಡ್ಡು ಕೊಡೋದ್ರ ಮೇಲೆ, ಅವ್ರ ಫಾಲೋವರ್ಸ್ ಮೇಲೆ ತಗೋಬಾರ್ದು. ಯಾಕೆಂದ್ರೆ ಇದು ಡಿಸೈಡ್ ತಗೊಳ್ಳೋದು ನಮ್ಮ ಮುಂದಕ್ಕಾಗೋ ಫ್ಯೂಚರ್ಗೆ ದೊಡ್ಡ ಒಂದು ಹೊಡೆತ ಇದು. ಹಾಗಾಗಿ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಮಂಜುನಾಥ್ ಅವ್ರು ತಗೊಳ್ಳಿ, ಆಯ್ತಾ? ಹಾರ್ಟ್ ಸ್ಪೆಷಲಿಸ್ಟ್ ಜಯದೇವ ಅವ್ರು ನಿಂತಿರೋದು ಎಗೇನೆಸ್ಟ್ ಇವನು ಶಿವಕುಮಾರ್ ಬ್ರದರ್ಗೆ. ಹೌದಾ? ಇಲ್ಲಿ ಏನ್ ವರ್ಕ್ ಆಗುತ್ತೆ? ಅವ್ರ ಬ್ರೈನ, ಅವ್ರ ಡಾಕ್ಟರ್ಶಿಪ್, ಅಥವಾ ಅವ್ರು ಮಾಡಿರೋಂಥ ಸೇವೆನ, ಇಲ್ಲ ಇವನ್ ಮಾಡಿದ ಕೊಡ್ತಾ ಇರೋಂಥ ಎಕ್ಸೆಟ್ರಾ, ಅಥವಾ ಇವನ್ MP ಆಗಿ ಒಂದು 5 ವರ್ಷ ಮಾಡ್ಬಿಟ್ಟಿರೋ ಕೆಲಸನ ಇವನ್ MP ಆಗಿ ಮಾಡಿರೋದು ಅಲ್ಲ. MP ಆಗಿ ಮಾಡಿರೋದು ಗೌರ್ಮೆಂಟ್ ದುಡ್ಡಲ್ಲಿ ಕರಪ್ಷನ್ ಮಾಡ್ತೀನಿ. ಮತ್ತೆ ಯಾವ ಫೀಲ್ಡ್ ಅಲ್ಲಿ ನಾನು ಈಗ ಒಂದು 100 ಕೋಟಿ ಕೆಲವರು ಖರ್ಚು ಮಾಡಿರೋ ಚಾನ್ಸಸ್ ಗಳಿವೆ. ನಾವು 100 ಕೋಟಿ ಖರ್ಚು ಮಾಡಿದೀನಿ, 2000 ಕೋಟಿ ಮಾಡ್ಕೋಬೇಕು ಅನ್ನೋ ಮೈಂಡ್ ಬರಬಾರ್ದು ಅವ್ರಿಗೆ. ಇದೇ ಮೈಂಡ್ ಇರೋದು ಎಲ್ಲರಿಗೂ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ತಗೊಳ್ಳಿ, ಒಬ್ಬ MP ತಗೊಳ್ಳಿ, ಅವನು 100 ಕೋಟಿ ಖರ್ಚು ಮಾಡಿದ್ರೆ 1000 ಕೋಟಿಗೆ ಗೆರೆ ಇಟ್ಟಿರ್ತಾನೆ. ಇದು ಆಗ್ಬಾರ್ದು. ಇದು 2000 ಹಿಂದಿನ ಇಂಟ್ರೆಸ್ಟಿಂಗ್ ಅಲ್ಲ. ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ಮಂಜುನಾಥ್ ಸೋತ್ಬಿಟ್ರು ಅಂತ ಇಟ್ಕೊಳ್ಳಿ. ಅವಾಗ ಅಲ್ಲಿ ಅಷ್ಟು ಹೈಲಿ ಎಜುಕೇಟೆಡ್, ಸರ್ವಿಸ್ ಮೈಂಡೆಡ್, ಜೀವನನೇ ಡೆಡಿಕೇಟ್ ಮಾಡಿರೋಂಥವ್ರಿಗೆ ಅಂತವ್ರ ಮುಂದೆ ಇನ್ನೊಬ್ಬ ಎಲೆಕ್ಷನ್ ನಿಂತ್ಕೊಳಕ್ ಬರ್ತಾನ? ಅದೇ ಅವಕಾಶ ಕೊಡೋದ್ರಿಂದ ಅವ್ರಿಗೆ ತುಂಬಾ ದೇಶದ ದೃಷ್ಟಿಯಿಂದ ಒಳ್ಳೇದು. ಯಾಕೆಂದ್ರೆ ಡಾಕ್ಟರ್ ಮಂಜುನಾಥ್ ಒಬ್ರು ರಿಸೋರ್ಸ್ ಪರ್ಸನ್ ಇದ್ದಂಗೆ. ಅವರು ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಬೇಕಾಗಿರುವಂತ ಒಬ್ಬ ರಿಸೋರ್ಸ್ ಪರ್ಸನ್ ಆಗಿರೋದ್ರಿಂದ ಅಂತವ್ರನ್ನ ಗೆಲ್ಸೋದ್ರಲ್ಲಿ ತುಂಬಾ ಅರ್ಥ ಇದೆ. ಹಾಗಾಗಿ ಅದ್ರಲ್ಲಿ ಏನು 2 ಮಾತಿಲ್ಲ. ಏನಕ್ಕೆ ಅಂತಂದ್ರೆ ಇಂಥ ವ್ಯಕ್ತಿಗಳು ಅವರೇ ಬರ್ತಾ ಇದ್ದಾಗ ಸರಿ ಹೋಗುತ್ತೆ. ಕರಪ್ಷನ್ ಅನ್ನೋದು ನಿಲ್ಬೇಕಾಗತ್ತೆ. ನಿಂತಾಗ ಅದೇ ತಾನಾಗಿ ಡೆವಲಪ್ಮೆಂಟ್ ಅನ್ನೋದು ಆಗುತ್ತೆ.